ಅಥ ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋ ಅಧ್ಯಾಯಃ ಅರ್ಜುನ ವಿಷಾದಯೋಗಃ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಈಗ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದ ಬಗ್ಗೆ ಚಿಂತನೆ ಮಾಡೋಣ. ಮೊದಲನೇ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ. ಅಂದರೆ ಅರ್ಜುನನಿಗೆ ವಿಷಾದ ಆಯಿತು, ದುಃಖ ಆಯಿತು. ಈ ವಿಷಾದ ನಮ್ಗೆ ಅರ್ಥ ಆಗೋದಿಲ್ಲ. ಅರ್ಜುನಿಗೆ ಡಿಪ್ರೆಷನ್ ಶುರು ಆಯಿತು ಅಂದರೆ ಅರ್ಥ ಆಗುತ್ತೆ. ಅರ್ಜುನಿಗೆ ಡಿಪ್ರೆಷನ್ ಶುರು ಆಯಿತು. ಎಲ್ಲಿಗೆ ಹೋದಾಗ ಯಾವಾಗ ಡಿಪ್ರೆಷನ್ ಶುರು ಆಯಿತು? ಮಹಾಭಾರತ ಯುದ್ಧಕ್ಕೆ ಪಾಂಡವರ ಮತ್ತು ಕೌರವರ ಸೇನೆ ಎದುರು ಬದ್ರಾಗಿ ನಿಂತಿದೆ. ಆ ಪಾಂಡವ ಮತ್ತು ಕೌರವರ ಸೇನೆಯ ಮಧ್ಯ ಅರ್ಜುನ ಮತ್ತು ಶ್ರೀಕೃಷ್ಣ ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಜುನ ಯುದ್ಧ ಮಾಡಲಿಕ್ಕೆ ಬಂದವನು, ಶ್ರೀಕೃಷ್ಣ ಸಾರಥಿ. ಈ ಶ್ರೀಕೃಷ್ಣ ಸಾರಥಿ ಮತ್ತು ಅರ್ಜುನ ಯೋಧ. ಯುದ್ಧಕ್ಕೋಸ್ಕರ ಎರಡು ಸೇನೆಗಳು ನಿಂತಿದ್ದಾವೆ. ಆ ಯುದ್ಧಕ್ಕೋಸ್ಕರ ಸೇನೆಗಳು ಯಾಕೆ ನಿಂತಿದ್ದಾವೆ? ಆ ಯುದ್ಧಕ್ಕೆ ಭಾಳ ಹಿನ್ನೆಲೆ ಇದೆ. ಮಹಾಭಾರತ ಯುದ್ಧದಲ್ಲಿ ಹಿನ್ನೆಲೆ ಇದೆ. ಇದು ಮಹಾಭಾರತ, ಭಗವದ್ಗೀತೆ ಅನ್ನೋದು ಮಹಾಭಾರತ ಅನ್ನುವ ಗ್ರಂಥದಲ್ಲಿ ಬಂದ ಒಂದು ಅಂಶ. ಮಹಾಭಾರತ ಅನ್ನೋ ಗ್ರಂಥದಲ್ಲಿ 1,00,000 ಶ್ಲೋಕಗಳಿದ್ದಾವೆ. ಅದರ ಒಂದು ಸಣ್ಣ ಅಧ್ಯಾಯ ಭಗವದ್ಗೀತೆ. ಆ ಮಹಾಭಾರತ 1,00,000 ಶ್ಲೋಕದಲ್ಲಿ ಏನು ಹೇಳಿದಾರಪ್ಪ? ಕೌರವ ಮತ್ತು ಪಾಂಡವರ ಮಧ್ಯ ಆಗ್ತಾ ಇರೋ ಜಗಳ, ಸ್ವಾರ್ಥಕ್ಕೋಸ್ಕರ ಮತ್ತು ಧರ್ಮಕ್ಕೋಸ್ಕರ ಆಗ್ತಾ ಇರೋ ಜಗಳ. ಹಾಗೆ ನಾವು ಯಾಕೆ ಹೋಗ್ಬೇಕು ಅದನ್ನ? ಆ ಪಾಂಡವರು ಮತ್ತು ಕೌರವರು ನಮ್ಮೊಳಗೆ ಇದ್ದಾರೆ. ಆ ಪಾಂಡವರು ಮತ್ತು ಕೌರವರು ಎಲ್ಲ ಕಡೆ ಕಾಣಲಿಕ್ಕೆ ಸಿಗ್ತಾರೆ. ಆ ಮಹಾಭಾರತದಲ್ಲಿ ಬರುವ ಪಾತ್ರಗಳು ಯುಧಿಷ್ಠಿರಾಗಲಿ, ಗಾಂಧಾರಿ ಆಗಲಿ, ಶಕುನಿ ಆಗಲಿ, ಕಡೆಗೆ ವಿದುರ ಆಗಲಿ, ಭೀಷ್ಮ ಆಗಲಿ, ನಾವು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮಲ್ಲೇ ಕಾಣ್ತಾರೆ ಅಥವಾ ನಮ್ಮ ಒಳಗೆ ಕಾಣ್ಬೋದು. ಅವರೆಲ್ಲೂ ಎಲ್ಲ ಮಹಾಭಾರತದಲ್ಲಿ ಎಂತೆಂಥ ಪಾತ್ರಗಳಿದ್ದಾವೆ ಅವೆಲ್ಲ ನಮ್ಮ ಸುತ್ತಮುತ್ತಿದ್ದಾವೆ. ಹಾಗಾಗ್ಬಿಟ್ಟು ನಾಳೆ ಇವನು ಶಕುನಿ, ನಾಳೆ ಅವನು ಯುಧಿಷ್ಠಿರ ಅಂತ ಹೇಳಕ್ಕೆ ಹೋಗ್ಬೇಡಿ. ಇದು ಎಲ್ಲ ಯಾಕಿದ್ದಾವ ಅಂತ ಹೇಳಿದ್ರೆ ಮಹಾಭಾರತ ಒಂದು ಮನೋವೈಶ್ಲೇಷಣಾ ಗ್ರಂಥ, ಅಂದರೆ ಸೈಕಾಲಜಿಕಲ್ ಗ್ರಂಥ. ಓಕೆ, ಈ ಗ್ರಂಥ ನೀವು ಬೇರೆಯವರಿಗೆ ಇವನು ಶಕುನಿ, ಇವನು ಧೃತರಾಷ್ಟ್ರ, ಇವನು ದುರ್ಯೋಧನ, ಇವನು ಪಾಂಡವ, ಇವನು ಧರ್ಮರಾಯ ಅಂತ ಹೇಳಕ್ಕೆ ಅಲ್ಲ. ಸೊ ನಮ್ಮೊಳ್ಳಿ ಕೃಷ್ಣ ಹೇಗಿದ್ದಾರೆ ಅಂತ ಕಂಡುಕೊಳ್ಳಿಕ್ಕೆ, ಬೇರೆಯವರ ಬಗ್ಗೆ ಅವರು ಹೇಗಿದ್ದಾರೆ, ಅವನು ಏನು ಮಾಡ್ತಾರೆ ಅಂತ ನೋಡೋಕ್ಕಲ್ಲ. ಸೊ ನನ್ನಲ್ಲಿ ಕೃಷ್ಣನ ಹೇಗೆ ಕಾಣಬೇಕು ಅನ್ನೋದನ್ನು ಹೇಳಲಿಕ್ಕೋಸ್ಕರ 1,00,000 ಶ್ಲೋಕಗಳಲ್ಲಿ ಇಡೀ ವಿಶ್ವ ಪ್ರಪಂಚದಲ್ಲಿ ಹೇಗೆ ವ್ಯವಹಾರ ನಡೀತದೆ ಅಂತ ವೇದವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಮಹಾಭಾರತದಲ್ಲಿ ಯಾವ ಪಾತ್ರಗಳಿಲ್ಲ, ಅದು ಪ್ರಪಂಚದಲ್ಲಿ ಅಂಥ ವ್ಯಕ್ತಿಗಳಿಲ್ಲ. ಪ್ರಪಂಚದಲ್ಲಿ ಯಾವ ವ್ಯಕ್ತಿಗಳಿದ್ದಾರೆ ಅಂಥ ಎಲ್ಲ ವ್ಯಕ್ತಿಗಳು ಮಹಾಭಾರತದಲ್ಲಿದ್ದಾರೆ. ಸೊ ಅದರರ್ಥ ಮಹಾಭಾರತ ಏನು? ಮನುಷ್ಯರ ಮಧ್ಯ ನಡೀತಿರುವ ತಿಕ್ಕಾಟ, ಜಗಳ, ಸ್ವಾರ್ಥ, ನಿಸ್ವಾರ್ಥ, ಪ್ರೇಮ, ಭಕ್ತಿ ಎಲ್ಲವನ್ನು ತೋರಿಸುವ ಒಂದು ಗ್ರಂಥ. ಸೊ ವೇದವ್ಯಾಸ ಮಹರ್ಷಿ ಹೇಳಿದ್ರೆ, ನೋಡಪ್ಪ, ಮನುಷ್ಯರಂದ್ರೆ ಹೀಗಿರ್ತಾರೆ, ಇಷ್ಟೆಲ್ಲ ರೀತಿಯಲ್ಲಿ ಇರ್ತಾರೆ, ಈ ರೀತಿ ಪ್ರಾಣಿಗಳು ಮನುಷ್ಯರಲ್ಲಿರ್ತಾರೆ, ಅವ್ರು ಹೀಗೆ ಜಗಳ ಮಾಡ್ತಾರೆ, ಆಯಿತಾ, ಹೀಗೆ ಉದ್ಧಾರ ಮಾಡೋರಿದ್ದಾರೆ ಅಂತ ಹೇಳಲಿಕ್ಕೆ ಮಹಾಭಾರತ ಬರೆದ್ರು. ಆಮೇಲೆ ಹೇಳಿದರು, ನೋಡಪ್ಪ, ದುಃಖ ಪಡಬೇಡ, ಮನುಷ್ಯರೆಲ್ಲ ಹೀಗಿದ್ದರೂ ನೀನು ಉದ್ಧಾರ ಆಗಲಿ ಸಾಧ್ಯ ಇದೆ, ಆಯಿತಾ. ಆ ಉದ್ಧಾರ ಆಗಬೇಕಾದ್ರೆ ಆತ್ಮಜ್ಞಾನ ಪಡಿಬೇಕು, ಬ್ರಹ್ಮಜ್ಞಾನ ಪಡಿಬೇಕು ಅಂತ ಹೇಳಿಬಿಟ್ಟು ಆ 1,00,000 ಶ್ಲೋಕದಲ್ಲಿ ಒಂದು 700 ಶ್ಲೋಕಗಳಲ್ಲಿ ಮನುಷ್ಯ ಉದ್ಧಾರ ಆಗೋ ರೀತಿಯನ್ನು ಹೇಳಲಿಕ್ಕೋಸ್ಕರ ಆ 1,00,000 ಶ್ಲೋಕವನ್ನು ಬರೆದಿದ್ದಾರೆ. 1,00,000 ನಿಮ್ಮೆಲ್ಲರ ಕತೆ, ಆಯಿತಾ. ಆ 700 ಶ್ಲೋಕಗಳು ನಾವು ಉದ್ಧಾರವಾಗೋ ರೀತಿ. ನಾವು ಆ 1,00,000 ಶ್ಲೋಕಗಳ ಹಾಗೆ ಜೀವನ ಮಾಡಿಕೊಂಡು ಒದ್ದಾಡಿಕೊಂಡು ಮಹಾಭಾರತ ಯುದ್ಧದಲ್ಲೇ ಕಾಲ ಕಳೀತಾ ಇರಬಹುದು.
ಇಲ್ಲ 700 ಶ್ಲೋಕಗಳನ್ನು ಓದಿ ಉದ್ಧಾರ ಆಗ್ಬೋದು. ಆ 700 ಶ್ಲೋಕಗಳಲ್ಲಿ ಭಗವಂತ ಉದ್ಧಾರ ಆಗೋ ರೀತಿ ಹೇಳ್ತಾರೆ. ಕೃಷ್ಣ ಮತ್ತು ಅರ್ಜುನ ಮದ್ದು ಹೋಗಿ ನಿಂತಿದ್ದಾರೆ. ಅಷ್ಟೊತ್ತಿಗೆ ಧೃತರಾಷ್ಟ್ರ ಕುರುಡ, ಅವನು ಈ 100 ಜನ ಕೌರವರ ತಂದೆ, ಪಾಂಡವರ ಚಿಕ್ಕಪ್ಪ, ಅವ್ರ ದೊಡ್ಡಪ್ಪ, ಪಾಂಡವರ ದೊಡ್ಡಪ್ಪ. ಅವನಿಗೆ ಕಣ್ಣು ಕಾಣೋದಿಲ್ಲ. ಅವನು ಅರಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಅವನ ಪಕ್ಕ ಸಂಜಯ ಕೂತ್ಕೊಂಡಿದ್ದಾನೆ. ಸಂಜಯ್ ಅವನು ಸಾರಥಿ. ಆ ಸಂಜಯನಿಗೆ ವ್ಯಾಸ ಮಹರ್ಷಿಗಳು ಒಂದು ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ. ಆ ದಿವ್ಯ ದೃಷ್ಟಿಯಲ್ಲಿ ಮಹಾಭಾರತದಲ್ಲಿ, ಆ ಮಹಾಭಾರತ ಯುದ್ಧದಲ್ಲಿ ಏನೇನು ಆಗ್ತಾ ಇದೆ ನೋಡಲಿಕ್ಕೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಯಾರಿಗೆ? ಧೃತರಾಷ್ಟ್ರನಿಗೆ ಹೇಳಲಿಕ್ಕೆ. ಧೃತರಾಷ್ಟ್ರ ಕೇಳ್ತಿದ್ದಾನೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ, ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಇಲ್ಲಿ ನೆರೆದಿರುವ ಮಾಮಕಾಹ ನನ್ನವರು ಮತ್ತು ಪಾಂಡವರು. ನನ್ನವರಂದರೆ ಕೌರವರು, ಪಾಂಡವರಂದರೆ ಪಾಂಡುಪುತ್ರರು. ಇವರು ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳು ಅಂತ. ಈ ಮೊದಲನೇ 2 ಶಬ್ದಗಳಿದ್ದಾವೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ. ಇಡೀ ಭಗವದ್ಗೀತೆ ಸಾರಾಂಶ ಹೇಳ್ಬಿಡ್ತದೆ. ಧರ್ಮಕ್ಷೇತ್ರ ಅಂದ್ರೇನು? ನಾವು ಕ್ಷೇತ್ರ ಅಂದರೆ ಗದ್ದೆ, ಕ್ಷೇತ್ರ ಅಂದರೆ ಗದ್ದೆ. ಗದ್ದೆಯಲ್ಲಿ ನಾವೇನು ಮಾಡ್ತೇವೆ? ಬೀಜ ಬಿತ್ತೇವೆ, ಫಲ ಬರ್ತದೆ. ಒಂದು ಬೀಜ ಬಿತ್ತದೆ, ಒಂದು ಗಿಡ. ಆ ಒಂದು ಗಿಡದಲ್ಲಿ ಹಲವಾರು ಬೀಜಗಳು. ಆ ಹಲವಾರು ಬೀಜವನ್ನು ಪುನಃ ಬಿತ್ತಿದರೆ ಬೆಳೆ ಬರ್ತಾ ಇರ್ತದೆ. ಅದಕ್ಕೆ ಕ್ಷೇತ್ರ ಅನ್ನೋದು. ಆ ಕ್ಷೇತ್ರ ಬೆಳೆ ಬಿತ್ತಿ ಬೆಳೆ ತೆಗೆಯುವ ಒಂದು ದಾರಿ, ಅದಕ್ಕೆ ಕ್ಷೇತ್ರ ಅಂತ ಹೇಳೋದು. ಗದ್ದೆ. ಈ ಧರ್ಮಕ್ಷೇತ್ರ ಅಂದ್ರೆ ಏನು? ಎಲ್ಲಿ ನೀವು ಧರ್ಮವನ್ನು ಬಿತ್ತಿ ಧರ್ಮವನ್ನು ಬೆಳೀತೀರ ಧರ್ಮಕ್ಷೇತ್ರ. ಧರ್ಮದ ಬೆಳೆ ತೆಗಿಬೋದು ನೀವು, ಅಥವಾ ಕುರುಕ್ಷೇತ್ರ ಆಗ್ಬೋದು. ಎಂಥ ಬೆಳೆ? ಕರ್ಮದ ಬೆಳೆ ತೆಗಿಬೋದು. ಕುರುಕ್ಷೇತ್ರ ಅಂದರೆ ಕೌರವರು. ಅವರು ಏನು ಮಾಡಿದ್ದು? ಇಡೀ ಜೀವನವನ್ನು ಸ್ವಾರ್ಥಕ್ಕೋಸ್ಕರ ಕಳೆದ್ರು. ಎಲ್ಲ ಮಾಡಿದ್ದೆಲ್ಲ ಸ್ವಾರ್ಥಕ್ಕೋಸ್ಕರ, ಎಲ್ಲ ಕರ್ಮಗಳು ಸ್ವಾರ್ಥಕ್ಕೋಸ್ಕರ. ಆ ಸ್ವಾರ್ಥಕ್ಕೋಸ್ಕರ ಕಳೆದಾಗ ಅದು ಕುರುಕ್ಷೇತ್ರ. ಧರ್ಮಕ್ಕೋಸ್ಕರ ಕಳೆದಾಗ ಅದು ಧರ್ಮಕ್ಷೇತ್ರ. ಓ, ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಲ್ಲೋ ಇದೆ ಅಂತ ತಿಳ್ಕೊಬೇಡಿ. ನೀವಿರುವ ಜಾಗ ಧರ್ಮಕ್ಷೇತ್ರ, ನೀವಿರುವ ಜಾಗ ಕುರುಕ್ಷೇತ್ರ. ನಾವು ಎಲ್ಲಿದ್ದೇವೋ ಅದು ಧರ್ಮಕ್ಷೇತ್ರ ಆಗ್ಬೋದು, ಕುರುಕ್ಷೇತ್ರ ಆಗ್ಬೋದು. ನಾವು ಯಾವಾಗ ಸ್ವಾರ್ಥಕ್ಕೋಸ್ಕರ ಜೀವನ ಮಾಡ್ತೀವಿ ಅದು ಕುರುಕ್ಷೇತ್ರ ಆಗ್ತದೆ. ನಾವು ಯಾವಾಗ ಧರ್ಮಕ್ಕೋಸ್ಕರ ಜೀವನ ಮಾಡ್ತೀವಿ ಧರ್ಮಕ್ಷೇತ್ರ ಆಗ್ತದೆ. ನೀವು ಸ್ವಾರ್ಥಕ್ಕೋಸ್ಕರ ಕರ್ಮ ಮಾಡಿದಾಗ ಅದು ಬೆಳೆ ಕೊಡ್ತದೆ, ಅದು ಕರ್ಮದ ಬೆಳೆ ಕೊಡ್ತದೆ. ಒಂದು ಬೀಜ ಬಿತ್ತಿದಾಗ ಒಂದು ಗಿಡ, ಆ ಗಿಡ ಹಲವಾರು ಬೀಜಗಳು, ಆ ಹಲವಾರು ಬೀಜಗಳು ಅನಂತ ಗಿಡಗಳು, ಅನಂತ ಸಸಿಗಳು. ಒಂದು ಬೀಜ, ಒಂದು ಕರ್ಮದ ಬೀಜದಿಂದ ನೀವು ತುಂಬ ಬೆಳೆ ತೆಗಿತಾ ಹೋಗ್ಬೋದು. ಇಲ್ಲ, ಒಂದು ಧರ್ಮದ ಬೀಜದಿಂದ ನೀವು ಧರ್ಮದ ಬೆಳೆ ತೆಗಿಬೋದು. ನೀವು ಯಾವ ಬೆಳೆ ತೆಗಿತೀರಾ ಅದು ನಿಮ್ಮ ಕೈಯಲ್ಲಿದೆ. ಅದಕ್ಕೋಸ್ಕರ ಇಡೀ ಭಗವದ್ಗೀತೆ ಧರ್ಮಕ್ಷೇತ್ರ ಕುರುಕ್ಷೇತ್ರ. ಸೊ ಭಗವದ್ಗೀತೆ ವ್ಯಾಖ್ಯಾನ ಏನು, ಧರ್ಮ ಅಂದ್ರೇನು ಮತ್ತು ಕರ್ಮ ಅಂದ್ರೇನು, ಅದನ್ನು ವ್ಯಾಖ್ಯಾನವನ್ನು ಹೇಳೋದಕ್ಕೆ ಮೊದಲೇ 2 ಶಬ್ದಗಳಲ್ಲಿ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಅಂತ ಹೇಳಿಬಿಟ್ರು. ಯಾವಾಗ ನಾವು ಕುರುಕ್ಷೇತ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ ಆವಾಗ ದುಃಖಕ್ಕೆ ಒಳಗಾಗ್ತೇವೆ, ಜನ್ಮ ಜನ್ಮದ ಬಂಧನಕ್ಕೆ ಸಿಕ್ಕಾಕೊಂಡ್ಬಿಡ್ತೇವೆ. ಅದಕ್ಕೆ ಮಹಾಭಾರತದ ಕೊನೆಯಲ್ಲಿ ಯುಧಿಷ್ಠಿರನ 100 ಮಕ್ಕಳು ಸತ್ತೋಗ್ಬಿಡ್ತಾರೆ. ಆವಾಗ ಧೃತರಾಷ್ಟ್ರ 100 ಮಕ್ಕಳು ಸತ್ತೋಗ್ಬಿಡ್ತಾರೆ. ಧೃತರಾಷ್ಟ್ರ ಅಳಿಸು ಮಾಡ್ತಾನೆ ಕೃಷ್ಣನ ಹತ್ರ ಬಂದು, ನನ್ನ 100 ಮಕ್ಕಳು ಯಾಕೆ ಸತ್ತೋಗ್ಬಿಟ್ರು, ನಾನು ಇಂಥ ದುಃಖವನ್ನು ಅನುಭವಿಸೋ ಪರಿಸ್ಥಿತಿ ಯಾಕೆ ಬಂತು ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು 50 ಜನ್ಮಗಳ ಹಿಂದೆ ಏನು ಮಾಡಿದ್ದೀನಿ ನೆನಪಿದೆಯಾ?
ನಾವು 50 ಜನ್ಮ ಹಿಂದ್ಬಿಡಿ, ನಿನ್ನೇನು ಮಾಡಿದ್ರೆ ನಮ್ಗೆ ನೆನಪಿರಲ್ಲ. ಹಾಂ, 50 ಜನ್ಮಗಳ ಹಿಂದೆ ನೀನು 100 ಪಕ್ಷಿಗಳ ಮರಿಗಳನ್ನು ಸಾಯಿಸಿಬಿಟ್ಟಿದೀಯ. 100 ಪಕ್ಷಿಗಳ ಮರಿಗಳನ್ನು ಸಾಯಿಸಿಬಿಟ್ಟಿದೀಯ. ಆ ಪಕ್ಷಿಗಳ ತಂದೆ ತಾಯಿಗಳು ನಿಂಗೆ ಶಾಪ ಆಗ್ಬಿಟ್ರು, ನೀನು ಅದೇ ದುಃಖವನ್ನು ಅನುಭವಿಸುವಂತ. ಅದಕ್ಕೋಸ್ಕರ ನೀನು 100 ಮಕ್ಕಳಾಗಿ ಸತ್ತೋಗ್ಬಿಟ್ರು ಅಂತ ಹೇಳಿದ. ಧೃತರಾಷ್ಟ್ರ ಪುನಃ ಆಳಿಸು ಮಾಡ್ರು, ಗೊಳೋ ಅಂತ ಆಳಿಸು ಮಾಡಿಬಿಟ್ಟ. ಅಲ್ಲ, ನಾನು ಈಗ 50 ಜನ್ಮ ಯಾಕೆ ಕಾಯಬೇಕಾಗಿತ್ತು ಅಂತ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಅಲ್ಲಪ್ಪ, ನಿನಗೆ 100 ಮಕ್ಕಳಾಗಬೇಕಾದ್ರೆ ಪುಣ್ಯ ಬೇಕೋ? ಆ ಪುಣ್ಯ ಸಂಪಾದನೆಗೋಸ್ಕರ ನಿನ್ನ 50 ಜನ್ಮ ಕಳಿಬೇಕು. ಆಯಿತಾ? ಆ ಪುಣ್ಯ ಸಂಪಾದನೆ ಆಗ್ತಿದ್ದಾಗ ನಿನ್ನ ಪುನಃ ಪಾಪದ ಕರ್ಮ ಬರ್ತದೆ. ಆ ಪಾಪದ ಕರ್ಮ ಅದನ್ನು 100 ಮಕ್ಕಳನ್ನು ಕಿತ್ಕೊಂಡು ಹೋಗ್ಬಿಡ್ತದೆ. ಸೊ ಹಾಗಾಗ್ಬಿಟ್ಟು ಕರ್ಮ ಅನ್ನೋದು ಗಹನ ಕರ್ಮಣೋ ಗತಿ. ನಮ್ಮ ಜೀವನದಲ್ಲಿ ನಮ್ಗೆ ಏನೇನು ಆಗ್ತಾ ಇದೆ ಎಲ್ಲವೂ ಕರ್ಮದ ಫಲ. ಅದನ್ನು ತಿಳ್ಕೊಳ್ಳೋದು ಭಗವದ್ಗೀತೆ. ಆ ಕರ್ಮದ ಫಲ ಯಾಕೆ ನಾವು ಕರ್ಮಕ್ಷೇತ್ರ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಕುರುಕ್ಷೇತ್ರ ಮಾಡ್ಕೊಂಡಿದ್ದೇವೆ. ಆ ಕುರುಕ್ಷೇತ್ರದಿಂದ ಧರ್ಮಕ್ಷೇತ್ರಕ್ಕೆ ಹೇಗೆ ಹೋಗಬೇಕು ಅನ್ನುವ ಆ ಭಗವದ್ಗೀತೆಯ ಚಿಂತನೆ ನಮ್ಮ ಮುಂದೆ ಇಡ್ತಾ ಇದ್ದಾರೆ ವ್ಯಾಸ ಮಹರ್ಷಿಗಳು. ಧೃತರಾಷ್ಟ್ರ ಹೇಳ್ತಾನೆ. ಧೃತರಾಷ್ಟ್ರ ಅಂದರೆ ಏನು ಗೊತ್ತಾ? ಧೃತ ರಾಷ್ಟ್ರ ಅಂದರೆ ರಾಷ್ಟ್ರವನ್ನು ಗಟ್ಟಿಯಾಗಿ ಹಿಡ್ಕೊಂಡವನು ಅಂತ. ಅದು ನಮ್ಗೆ ಈಗ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳು ನೋಡಿದ್ರೆ ರಾಷ್ಟ್ರವನ್ನು, ಸೀಟನ್ನು ಗಟ್ಟಿಯಾಗಿ, ಕುರ್ಚಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಅದಕ್ಕೆ ಧೃತರಾಷ್ಟ್ರ ಅಂತ ಹೇಳೋದು. ಧೃತ ರಾಷ್ಟ್ರ, ರಾಷ್ಟ್ರ ಅಂದರೆ ಇಡೀ ರಾಷ್ಟ್ರ, ಅದು ಯಾವುದು ದೇಶ ಇದೆಯಲ್ಲ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂದಕ್ಕೆ ಧೃತರಾಷ್ಟ್ರ ಅಂತ ಹೇಳೋದು. ಆಯಿತಾ? ಅವನು ಕುರುಡ. ಕುರುಡ ಅಂದರೆ ಒಂದು ಸಹಜವಾಗಿ ಕುರುಡ, ಇನ್ನೊಂದು ಕುರುಡತನ, ಒಳಗಿನ ಕುರುಡತನ. ಎಂಥ ಒಳಗಿನ ಕುರುಡತನ? ಆ ರಾಷ್ಟ್ರದ ಆಶೆಗೋಸ್ಕರ, ಆ ಅಧಿಕಾರದ ಆಶೆಗೋಸ್ಕರ, ಆ ಅಧಿಕಾರ ನನ್ನ ಮಕ್ಕಳಿಗೆ ಬರಲಿ ಅಂತ ಆಶೆಗೋಸ್ಕರ ಮಕ್ಕಳು ಏನೇ ತಪ್ಪು ಮಾಡಿದರೂ ನೋಡೋದಿಲ್ಲ. ಇದು ಒಳಗಿನ ಕುರುಡು. ಹೊರಗಿನ ಕುರುಡು ಕಣ್ಣು ಕಾಣೋದಿಲ್ಲ. ಹೊರಗಿನ ಕುರುಡಿದ್ರೆ ಪರವಾಗಿಲ್ಲ, ಒಳಗಿನ ಕುರುಡ ಕಣ್ಣು ಸರಿ ಇದೆಯಾ? ಅದು ಸರಿ ಇಲ್ಲ. ಆ ಎರಡೂ ಕಣ್ಣು ಸರಿ ಇಲ್ಲದಕ್ಕೆ ಅವನು ಕುರುಡ ಅಂತ ಹೇಳೋದು. ಒಳಗಿನ ಕಣ್ಣು ಸರಿ ಇಲ್ಲ, ಹೊರಗಿನ ಕಣ್ಣು ಸರಿ ಇಲ್ಲ. ಇದಕ್ಕೆ ಧೃತರಾಷ್ಟ್ರ ಅಂದರೆ ರಾಷ್ಟ್ರವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾನೆ. ತಾನು ಮಾತ್ರ ಹಿಡ್ಕೊಂಡದಲ್ಲ, ಅದು ತನ್ನ ಮಕ್ಕಳಿಗೆ ಹೋಗ್ಬೇಕಂತ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಧೃತರಾಷ್ಟ್ರ ಅಂತ ಹೇಳೋದು. ಸಂಜಯ ಅಂದರೆ ಜಯ, ಜಯವನ್ನು ಪಡೆಯುವನು ಸಂಜಯ. ಸಂಜಯ ಭಾಳ ಶ್ರೇಷ್ಠವಾದ ವ್ಯಕ್ತಿ. ಅವನು ಸಾರಥಿ. ಇಡೀ ಮಹಾಭಾರತ ಯುದ್ಧದಲ್ಲಿ ಆ ಭಗವಂತನ ವಿಶ್ವರೂಪವನ್ನು ನೋಡಿ ಭಗವಂತನ ಜ್ಞಾನವನ್ನು ಪಡೆದವರು ಇಬ್ಬರೇ ಒಬ್ಬರು, ಒಬ್ಬ ಅರ್ಜುನ, ಇನ್ನೊಬ್ಬ ಸಂಜಯ. ಆಯಿತಾ? ಆ ಸಂಜಯ ಆ ಪುಣ್ಯ ಮಾಡಿದ್ದ. ಹಾಗಾಗಿ ಭಗವಂತನ ವಿಶ್ವರೂಪ ದರ್ಶನ ಮತ್ತು ಆ ಭಗವದ್ಗೀತೆಯ ಜ್ಞಾನ ಆಗಿದ್ದು ಸಂಜಯನಿಗೆ. ಸೊ ಹಾಗಾಗ್ಬಿಟ್ಟು ಅವನಿಗೆ ಜಯ, ಸಂಜಯ ಅಂತ ಹೆಸರು. ಧೃತರಾಷ್ಟ್ರ ಕುರುಡ, ಅವನು ಸಾರಥಿ ಸಂಜಯನಿಗೆ ಕೇಳ್ತಾ ಇದ್ದಾನೆ ಏನು ಮಾಡ್ತಿದ್ದಾರೆ ಅಂತ. ಮಾಮಕಾಹ ನನ್ನ ಕಡೆಯವರು ಮತ್ತು ಪಾಂಡವರು ಪಾಪ ಅವನ ಸಂಬಂಧಿಕರೇ, ಆದರೆ ಅವನು ಬೇರೆ ಮಾಡ್ತಿದ್ದಾನೆ. ನನ್ನ ಕಡೆಯವರು ಮತ್ತು ಅವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಯಿಂದ ಭಗವದ್ಗೀತೆ ಶುರುವಾಗ್ತದೆ. ಆಯಿತಾ? ಸೊ ಈ ಪ್ರಶ್ನೆಯಿಂದ ನಮ್ಮ ಜೀವನದಲ್ಲಿ ನಾವೇನು ಪ್ರಶ್ನೆ ಮಾಡಬೇಕು? ನಮ್ಮ ಜೀವನ ಧರ್ಮಕ್ಷೇತ್ರವೋ ಕುರುಕ್ಷೇತ್ರವೋ? ಒಂದು ವೇಳೆ ಕುರುಕ್ಷೇತ್ರ ಆಗಿದ್ದರೆ ಆ ಕುರುಕ್ಷೇತ್ರದಿಂದ ಧರ್ಮಕ್ಷೇತ್ರ ಮಾಡೋದು ಹೇಗೆ? ಮತ್ತು ಜನರಲ್ಲಿ ನಮ್ಮವರು ಮತ್ತು ಬೇರೆಯವರು ಅನ್ನೋ ಭೇದ ಭಾವ ನಮ್ಮಲ್ಲಿ ಇದೆಯೋ? ಆ ಸಂಜಯನಿಗೆ ಕೊಟ್ಟ ದಿವ್ಯ ದೃಷ್ಟಿ ಭಗವಂತನು ನಮಗೆ ಕೊಡಲಿ. ಭಗವದ್ಗೀತೆಯ ಜ್ಞಾನ ನಮ್ಮಲ್ಲಿ ಆ ಸಂಜಯನಿಗೆ ಕೊಟ್ಟ ದಿವ್ಯ ದೃಷ್ಟಿ ನಮಗೂ ಕೊಡಲಿ ಅನ್ನೋ ಚಿಂತನೆಯಿಂದ ಭಗವದ್ಗೀತೆಯ ಮೊದಲನೇ ಶ್ಲೋಕ ಶುರುವಾಗುತ್ತೆ. ಆ ಭಗವದ್ಗೀತೆ ಏನಾಗ್ತದೆ? ಈಗ ಅರ್ಜುನ ಮತ್ತು ಶ್ರೀಕೃಷ್ಣ ಮಧ್ಯೆ ಬಂದಿದ್ದಾರೆ. ಅರ್ಜುನ ಶ್ರೀಕೃಷ್ಣ ಹೇಳ್ತಾನೆ, ರಥವನ್ನು ಎಲ್ಲರ ಮಧ್ಯೆ ತಗೊಂಡು ಹೋಗುವಂತ. ಅವನು ಒಬ್ಬ ಡ್ರೈವರ್ಗೆ ಹೇಳಿದಾಗೆ, ಸಾರಥಿಗೆ ಹೇಳಿದಾಗ ಹೇಳ್ತಾನೆ, ಏನೋ ರಥವನ್ನು ಎಲ್ಲರ ಸೇನೆಯ ಮಧ್ಯೆ ತೆಗೆದುಕೊಂಡು ನಿಲ್ಲಿಸುವಂತ. ಅರ್ಜುನಿಗೆ ತಾನು ಯೋಧ ಅನ್ನೋ ಭಾವನೆ ಇದೆ, ಶ್ರೀಕೃಷ್ಣ ಸಾರಥಿ ಅನ್ನೋ ಭಾವನೆ ಇದೆ. ಶ್ರೀಕೃಷ್ಣ ಏನು ಪರಮಾತ್ಮ, ಶ್ರೀಕೃಷ್ಣ ಭಗವಂತ, ಶ್ರೀಕೃಷ್ಣ ಜಗದ್ಗುರು ಅನ್ನೋ ಭಾವನೆ ಇಲ್ಲ.
ಶ್ರೀಕೃಷ್ಣ ಸಂಬಂಧಿಕ, ಆದರೆ ಶ್ರೀಕೃಷ್ಣ ಶ್ರೇಷ್ಠವಾದ ಭಗವಂತನ ಸ್ವರೂಪ ಅನ್ನೋದು ಭಾವನೆ ಇಲ್ಲ. ಅವನನ್ನು ಯಾವ ರೀತಿ ಹೇಳ್ತಾನೆ, ಒಬ್ಬ ಡ್ರೈವರ್ಗೆ ಹೇಳಿದಾಗೆ, ಒಬ್ಬ ಚಾಲಕನ ಹೇಳಿದಾಗೆ, ಹೋಗಿ ಅಲ್ಲಿ ತಗೊಂಡೋಗಿ ಮಧ್ಯೆ ನಿಲ್ಲಿಸು ಅಂತ ಹೇಳ್ತಾನೆ. ಶ್ರೀಕೃಷ್ಣನಿಗೆ ಗೊತ್ತಾಯ್ತು ಅರ್ಜುನನ ಮನೋಭಾವ, ಅದಕ್ಕೋಸ್ಕರ ಎರಡೂ ಸೇನೆಗಳ ಮಧ್ಯೆ ಹೋಗಿ ರಥ ನಿಲ್ಲಿಸ್ತಾನೆ. ರಥ ನಿಲ್ಲಿಸಿದಾಗ ಅರ್ಜುನ ನೋಡ್ತಾನೆ, ನೋಡಿದ್ರೆ ಯಾರಿದ್ದಾರೆ ಆ ಕಡೆ? ಎಲ್ಲ ಅವನ ಸಂಬಂಧಿಕರು, ಅವನ ಪಿತಾಮಹ ಭೀಷ್ಮ, ಅವನ ಗುರುಗಳು ದ್ರೋಣಾಚಾರ್ಯ, ಕೃಪಾಚಾರ್ಯ, ಎಲ್ಲ ಸಂಬಂಧಿಕರಿದ್ದಾರೆ. ಈ ಸಂಬಂಧಿಕರನ್ನು ನೋಡಿ ಅರ್ಜುನ ಕೈಕಾಲು ಬಿದ್ದು ಹೋಗ್ಬಿಡ್ತದೆ. ಇವ್ರನ್ನೆಲ್ಲ ಸಾಯಿಸ್ಬೇಕು ನಾನು ಅಂತ. ಇವ್ರನ್ನೆಲ್ಲ ಸಾಯಿಸಿದ್ರೆ, ಗುರುಗಳನ್ನು ಸಾಯಿಸಿದ್ರೆ, ಗುರು ಹತ್ಯಾ ದೋಷ ಅಂದರೆ ಮಹಾದೋಷ, ಮಹಾಪಾತಕ ಆಯಿತಾ. ಈ ನನ್ನ ಸಂಬಂಧಿಕರನ್ನೆಲ್ಲ ಸಾಯಿಸಿ ನಾನು ಮಹಾಪಾತಕ ಕಟ್ಕೊಳ್ತೇನೆ, ಮಹಾಪಾಪವನ್ನು ಕಟ್ಟಿಕೊಳ್ತೇನೆ, ಈ ಯುದ್ಧ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂತ ಅವನ ಕೈಲಿ ವಿಷಾದ ಅಂದರೆ ಡಿಪ್ರೆಷನ್. ಇದು ಅರ್ಜುನ ವಿಷಾದಯೋಗ ಮೊದಲನೇ ಅಧ್ಯಾಯ. ಈ ಡಿಪ್ರೆಷನ್ ಬರಲಿಕ್ಕೆ ಕಾರಣ ಏನು? ಅರ್ಜುನಿಗಲ್ಲ, ನಮಗೆಲ್ಲ ಬರಲಿಕ್ಕೆ. ಅದು ಮೊದಲನೇ ಅಧ್ಯಾಯದಲ್ಲಿ, ಅದ್ರ ರಹಸ್ಯ. ನಮ್ಮಲ್ಲೀಗ ನಮ್ಮ ಸುಮಾರು ಜನರಿಗೆ ಡಿಪ್ರೆಷನ್ ಅಥವಾ ಮನೋವ್ಯಾಕುಲತೆ ಅಥವಾ ಮನೋವ್ಯಾಧಿ ಭಾಳ ಜಾಸ್ತಿ ಆಗಿಬಿಟ್ಟಿದೆ. ಈ ಡಿಪ್ರೆಷನ್ಗೆ ಕಾರಣ ಏನು? ಅದರ ಹೆಸರು ಧೃತರಾಷ್ಟ್ರ. ರಾಷ್ಟ್ರವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ನಾವು ಏನನ್ನೂ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೇವೆ. ಆ ಏನೇನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೇವೆ ಅನ್ನೋದು ಪ್ರಶ್ನೆ. ನಾನು ಅನ್ನೋ ಭಾವನೆಯನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೇವೆ. ನಾನು ಈ ದೇಹ, ನಾನು ಮನಸ್ಸು, ನಾನು ಬುದ್ಧಿ, ನಾನು ಆತ್ಮಸ್ವರೂಪ ಅನ್ನೋದನ್ನು ಮರೆತು ಬಿಟ್ಟಿದ್ದೇವೆ. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಇವ್ರು ನನ್ನವರು, ಇದು ನಂದು ಅಂತ ಎಲ್ಲ ಗಟ್ಟಿಯಾಗಿ ಇಟ್ಕೊಳ್ಳಿ ಶುರು ಮಾಡ್ತೇವೆ. ಧೃತರಾಷ್ಟ್ರನಿಗೂ ಅದೇ ಸಮಸ್ಯೆ, ಅರ್ಜುನಿಗೂ ಅದೇ ಸಮಸ್ಯೆ. ನಾನು ಅನ್ನೋ ಅಹಂಕಾರ ಇದೆ. ಆ ನಾನು ಅನ್ನೋ ಅಹಂಕಾರದಲ್ಲಿ ಮಮಕಾರ ಬಂದ್ಬಿಡ್ತು. ಇವ್ರು ನನ್ನ ಅಜ್ಜ, ಇವ್ರು ನನ್ನ ಗುರುಗಳು ಅನ್ನೋ ಮಮಕಾರ ಬಂದ್ಬಿಡ್ತು. ಅಹಂಕಾರ ಮತ್ತು ಮಮಕಾರ ಎರಡೂ ಒಟ್ಟಿಗೆ ಸೇರ್ಕೊಂಡ್ಬಿಡ್ತು. ಮಮಕಾರ ಅಂದರೆ ನನ್ನದು ಅಂತ. ಅದು ನನ್ನದು ಏನು ತಪ್ಪಿದೆ ಅದರಲ್ಲಿ? ನನ್ನದೊಂದು ತಪ್ಪು ಯಾವಾಗ ಬರುತ್ತಂದರೆ, ನೀ ಯುದ್ಧ ಮಾಡಲಿಕ್ಕೆ ಬಂದದ್ದು ಧರ್ಮಯುದ್ಧ ಮಾಡಲಿಕ್ಕೆ, ಮದುವೆಗೆ ಬಂದದಲ್ಲ, ಸಂಬಂಧಿಕರಂತ ನಮಸ್ಕಾರ ಮಾಡಲಿಕ್ಕೆ ಬಂದದಲ್ಲ, ಯುದ್ಧಕ್ಕೆ ಬಂದದ್ದು ಧರ್ಮಯುದ್ಧ. ಒಬ್ಬ ಕ್ಷತ್ರಿಯನ ಧರ್ಮ ಏನು? ಧರ್ಮಕ್ಕೋಸ್ಕರ ಹೋರಾಡೋದು. ಆ ಧರ್ಮಯುದ್ಧಕ್ಕೆ ಬಂದಾಗ ನಾನು ಅಂತ ಹೇಳ್ಕೊಂಡ್ರೆ ಒಳ್ಳೇದಾಯ್ತಾ? ಆಗುತ್ತಾ? ಇದು ಉದಾಹರಣೆಗೆ ಒಬ್ಬ ಜಡ್ಜ್ ಇದ್ದಾರೆ. ಆ ಜಡ್ಜು ತೀರ್ಮಾನ ಕೊಡಲಿಕ್ಕೆ ಕೂತ್ಕೊಂಡಿದ್ದಾರೆ. ಒಬ್ಬ ಕಳ್ಳ ಬರ್ತಾನೆ, 3 ತಿಂಗಳು ಶಿಕ್ಷೆ. ಇನ್ನೊಬ್ಬ ಬರ್ತಾನೆ, ಮರಣದಂಡನೆ. 4ನೇವನು ಬರ್ತಾನೆ, ಇವ್ರ ಮಗ, ಜಡ್ಜಿನ ಮಗ. ಅಯ್ಯೋ ನನ್ನ ಮಗ, ಇವನಿಗೆ ಶಿಕ್ಷೆ ಕೊಡಲ್ಲ ಅಂತ ಹೇಳಿದ್ರೆ ಆಗುತ್ತಾ? ಜಡ್ಜ್ ಅವನ ಕೆಲಸ ಮಾಡಬೇಕು. ಅದೇ ರೀತಿ ಅರ್ಜುನ ಅವನ ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸ ಮಾಡೋದಿಲ್ಲ. ಅವನು ಏನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ? ಮೋಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಇವ್ನು ನನ್ನವರು ಅಂತ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಆ ಮೋಹವೇ ವಿಷಾದಕ್ಕೆ ಕಾರಣ, ಮೋಹವೇ ದುಃಖಕ್ಕೆ ಕಾರಣ. ನಿಮ್ಮ ಜೀವನದಲ್ಲೂ ಕೂಡ ದುಃಖ ಇದ್ದರೆ, ನಿಮ್ಮ ಜೀವನ ಕೂಡ ಡಿಪ್ರೆಷನ್ ಇದ್ದರೆ ಅದಕ್ಕೆ ಕಾರಣ ಮಮಕಾರ, ಮೋಹ. ಧೃತರಾಷ್ಟ್ರ ಅಂದರೆ ರಾಷ್ಟ್ರವನ್ನು ಗಟ್ಟಿಯಾಗಿ ಹಿಡ್ಕೊಂಡವನು ಅಂತ. ನೀವು ಏನೋ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಅದೇ ನಿಮಗೆ ದುಃಖ ಕೊಡೋದು. ಅದಕ್ಕೊಂದು ಸಣ್ಣ ಮಂಗನ ಕಥೆ ಇದೆ. ಮಂಗವನ್ನು ಹಿಡಿಯೋರು ಕೇಳಿದ್ರೆ ಮಂಗ ಹೇಗೆ ಹಿಡಿತಾರೆ ಗೊತ್ತವರು? ಮಂಗ ಹಿಡಿಬೇಕಾದ್ರೆ ಒಂದು ಬಾಟ್ಲಲ್ಲಿ, ಒಂದು ಸಣ್ಣ ಬಾಟ್ಲಲ್ಲಿ ತುಂಬ ಇದು ಕಡಲೆ ಬೀಜ ಹಾಕ್ಬಿಡ್ತಾರೆ. ಆ ಮಂಗ ಕಡಲೆ ಬೀಜ ನೋಡ್ತಾರೆ. ಆ ಬಾಟ್ಲಿಯನ್ನು ನೆಲದಲ್ಲಿ ಹೂತಿಟ್ಟಿರ್ತಾರೆ. ಆ ನೆಲಕಡಲೆ ಬೀಜ ನೋಡಿದ್ರೆ ಮಂಗನಿಗೆ ಭಾಳ ಆಸೆ ಆಗುತ್ತೆ. ಅದು ಹೋಗಿ ಕೈ ಹಾಕ್ತದೆ. ಒಂದು ಮುಷ್ಟಿ ಬೀಜವನ್ನು ಗಟ್ಟಿಯಾಗಿ ಹಿಡ್ಕೊಳ್ತದೆ. ಒಂದು ಮುಷ್ಟಿ ಕಟ್ಟಿದ್ಕೊಳ್ಳಿ ಬೀಜ ಕೈ ಹೊರಗೆ ಬರೋದಿಲ್ಲ, ಕೈ ಸಿಕ್ಕಾಕೊಂಡ್ಬಿಡ್ತದೆ. ಆಯಿತಾ? ಆ ಕೈ ಸಿಕ್ಕಾಕೊಂಡಾಗ ಮುಷ್ಟಿ ಹೊರಗೆ ಬರೋದಿಲ್ಲ. ಆ ಕೈ ಕೈ ಅದು ಬಿಡ್ಲಿಕ್ಕೆ ಆಸೆ ಬಿಡಲ್ಲ. 3 ದಿವಸ ಆಗುತ್ತೆ, 4 ದಿವಸ ಆಗುತ್ತೆ, ಉಪವಾಸ ಕೂತ್ಕೊಳ್ತದೆ ಆ ಕೈ ಹೊರಗೆ ಬರ್ತಾ ನೋಡೋಕ್ಕೆ.
5ನೇ ದಿವಸ ಇವನು ಬರ್ತಾನೆ, ಯಾರು ಮಂಗ ಹಿಡಿಯೋನು. ಆ ಮಂಗವನ್ನು ಕಟ್ಟಿ ಹಾಕೋಬಿಟ್ಟು ತಕ್ಕತಾಯಿ 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 ಕುಣಿಸ್ತಾನೆ. ಒಂದು ಮುಷ್ಟಿ ಕಡಲೆಕಾಳಿಗೋಸ್ಕರ ಆ ಮಂಗ ಸಿಕ್ಕಾಕೊಂಡು ಜೀವನ ಪೂರ್ಯಂತ ಬಂಧನಕ್ಕೊಳಗಾಗ್ತಾನೆ. ಇವನು ಪಾಪ ಧೃತರಾಷ್ಟ್ರ ಅವನು ಕುರ್ಚಿ ಗಟ್ಟಿಯಾಗಿ ಹಿಡ್ಕೊಂಡು, ರಾಷ್ಟ್ರವನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಮಕ್ಕಳಿಗೆ ರಾಷ್ಟ್ರ ಬರಲಿ ಅಂತ ಕಾಯ್ತಾ ಇದ್ರೆ ಅವನು ಎಷ್ಟು ದುಃಖಕ್ಕೆ ಒಳಗಾಗ್ತಾನೆ. ನಾನು ನನ್ನವರು ಅನ್ನೋ ಮಮಕಾರದಲ್ಲಿ ಅರ್ಜುನ ಸಿಕ್ಕಾಕೊಂಡ ಅವನೆಷ್ಟು ದುಃಖಕ್ಕೆ ಒಳಗಾಗ್ತಾನೆ ಅಂತ ಹೇಳಿ ಮೊದಲನೇ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ. ಆಯಿತಾ? ಇದು ಅಧ್ಯಾಯದ ಚಿಂತನೆ ನೀವೇನು ಮಾಡಬೇಕು? ನಾನು ಯಾವುದ್ಯಾವುದನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೇನೆ, ಯಾವ್ಯಾವ ರೀತಿಯಲ್ಲಿ ನನ್ನ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ, ಯಾವ್ಯಾವ ಮಮಕಾರ ಮೋಹದಲ್ಲಿ ನನ್ನ ಕೈ ನಾನು ಸಿಕ್ಕಾಕೊಂಡಿದ್ದೇನೆ. ನನ್ನಲ್ಲಿ ದುಃಖ ಇದ್ದರೆ, ನನ್ನಲ್ಲಿ ಮೋಹ ಇದ್ದರೆ, ನನ್ನಲ್ಲಿ ವಿಷಾದ ಇದ್ದರೆ ಅದಕ್ಕೆ ಕಾರಣ ನನ್ನಲ್ಲಿರೋ ಮೋಹ. ಅದನ್ನು ಏನು ಅಂತ ಅರ್ಥ ಮಾಡಿಕೊಂಡು ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಚಿಂತನೆ ಮಾಡಿ. ಸುಮ್ಮನೆ ಭಗವದ್ಗೀತೆ ಓದೋದಲ್ಲ, ಅದು ನನ್ನ ಜೀವನದಲ್ಲಿ ಹೇಗೆ ಉಪಯೋಗ ಆಗುತ್ತದೆ, ಹೇಗೆ ಬರ್ತದೆ ಅಂತ ಚಿಂತನೆ ಮಾಡಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ದುಃಖ ಆಗಿದ್ದರೆ, ದುಃಖ ಆಗ್ತಾ ಇದ್ದರೆ ಅದಕ್ಕೆ ಒಂದೇ ಒಂದು ಕಾರಣ ಮೋಹ. ಅದನ್ನು ವಿಚಾರ ಮಾಡಿ. ಇದೇ ಅರ್ಜುನ ವಿಷಾದ ಯೋಗ.